ಈಗ ರೈತರು ನಿಮ್ಮ ಮೇಲೆ ಯಾಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಟ್ಯಾಕ್ ಮಾಡ್ತಾನೆ? ಇದು ಯಾರು ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದಾಗ ಆ ವ್ಯಕ್ತಿ ಈ ತರ ತಿಮ್ಮರೋಡಿ ಅಂತ ಹೇಳ್ತಾರೆ ಸರ್. ನಾವು ನಮ್ಮನ್ನ ಸುಮಾರು ಜನ ಸುತ್ತುವರಿತಾರೆ. ಸುತ್ತುವರೆದಾಗ ನಾವು ಹೇಳ್ತೀವಿ, ನಾನು ಅವತ್ತು ಅವ್ರಿಗೆ ಹೇಳಿದೆ, ನಾನೊಬ್ಬ ರೈತ ಸಂಘ ಅಧ್ಯಕ್ಷ, ನಾವು ನ್ಯಾಯದ ಪರ ಹೋರಾಡ್ತೀವಿ ಹೊರತು ಅನ್ಯಾಯದ ಪರ ಹೋರಾಡಲ್ಲ. ಧರ್ಮಸ್ಥಳ ವಿಚಾರ ಬಂದು ಮಾತಾಡಿದ್ರೆ ಹಿಂದೂ ದೇವಸ್ಥಾನ ಅಂತ ಮಾತಾಡಿದಾಗ ಹಿಂದೂ ವೇಷವಾಟಿಕೆ ನಡೆಸ್ತಾ ಐತೆ ಅಂತೇಳಿ ಇಷ್ಟು ದಿವಸ ನೀನೇನು ಅಲ್ಕೆಟ್ ಕೆಲಸ ಮಾಡ್ತಾ ಇದ್ದ? ತಿಮ್ಮರೋಡಿ ಬಗ್ಗೆ ಮಾತಾಡ್ತಾ ಇದೀರಾ? ಹೌದು, 100% ತಿಮ್ಮರೋಡಿ. ಭಯ ಹಾಕಿ ಬೀಳ್ಬೇಕು. ನಾವು ಏನ್ ಕೊಲೆ ಮಾಡಿದೀವ ಇಲ್ಲ ಸುಳ್ಳು ಮಾಡಿದೀವ? ನಾನು ಹೆಣ್ಮಕ್ಳ ತಂದೆ ಆಗಿ ಹೇಳ್ತೀನಿ, ಹೆಣ್ಮಗು ಪರವಾಗಿ ನಾವು ಬರೋಣ. ಆದ್ರೆ ನೀವು ನಾಟಕ ಯಾಕೆ ಡ್ರಾಮಾ ಕಂಪ್ನಿ ಮಾಡ್ತೀರಿ ನೀವು? ಆತ್ಮೀಯ ಮಿತ್ರ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ಇವತ್ತು ಒಂದು ವಿಚಾರದ ಬಗ್ಗೆ ನಾವೆಲ್ಲರೂ ಮಾತಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀರಿ. ಶಿಡ್ಲಘಟ್ಟಕ್ಕೆ ಬಂದಿದ್ದೇನೆ. ಶಿಡ್ಲಘಟ್ಟದಲ್ಲಿ ರೈತ ಮುಖಂಡರಾದಂಥವರು ನನ್ನ ಜೊತೆ ಇದ್ದಾರೆ. ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ತಿಮ್ಮರೋಡಿ ಮಾಡಿದಂತಹ ಒಂದು ಅಟ್ಯಾಕ್, ಅದ್ರ ಬಗ್ಗೆನೇ ಇವತ್ತು ಚರ್ಚೆಯನ್ನ ಆರಂಭ ಮಾಡ್ತೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ. ಮೊದಲನೇದಾಗಿ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಪಾದಕ್ಕೆ ಮತ್ತೆ ಅಣ್ಣಪ್ಪನ ಪಾದಕ್ಕೆ ನಮಸ್ಕರಿಸುತ್ತಾ ನಾನು ತಮ್ಮನ್ನ ಮಾತಾಡ್ತೀನಿ. ಏನ್ ಸರ್ ತಮ್ಮ ಹೆಸರೇನು? ನನ್ನ ಹೆಸರು JNV ಬಾಬಣ್ಣ ಅಂತ. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು. ಮತ್ತೆ ಸಮಾನ್ಮುಖಿಯ ಸೇವೆ ಮಾಡ್ಲಿಕ್ಕೆ ನಾವು ಈ ಸಂಘಟನೆಯನ್ನ ಸ್ಥಾಪನೆ ಮಾಡಿದೀವಿ ಸರ್. ಈಗ ರೈತರು ನಿಮ್ಮ ಮೇಲೆ ಯಾಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಟ್ಯಾಕ್ ಮಾಡ್ತಾನೆ? ಸರ್, ನಾವು ಧರ್ಮಸ್ಥಳಕ್ಕೆ ಭಗವಂತನ ಸನ್ನಿಧಾನಕ್ಕೆ ದರ್ಶನಕ್ಕೆ ಹೋದಾಗ ನಾನು ಮತ್ತೆ ನಮ್ಮ ಮೇಡಮ್ನವರು ಹೋದಾಗ ನಾವು ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಮಂಗಳೂರಿಗೆ ಹೋಯ್ತಾ ಇದ್ವಿ. ಮಂಗಳೂರು ಕಡೆ ಹೊರಟಾಗ ಬೆಳ್ತಂಗಡಿಯಲ್ಲಿ ಒಂದು ತಿಮ್ಮರೋಡಿ ಒಂದು ಕಾರ್ಯಕ್ರಮ, ಪೂಜ್ಯರ ಮೇಲೆ ಇಲ್ಲಸಲ್ಲದ ಅಪವಾದನ ಮಾಡಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಇದು ಸುಮಾರು ಒಂದು 8-9 ತಿಂಗಳಾಯ್ತು ಸರ್. ಮಾಡಿದಾಗ ಅಪವಾದನ ಮಾಡ್ತಾ ಇದ್ದಾಗ ನಮಗೆ ವಿಚಾರ ಗೊತ್ತಿಲ್ಲ. ನಾವು ಧರ್ಮಸ್ಥಳ ಅಂದ್ರೆ ಧರ್ಮ ಸತ್ಯ ನೀತಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ಧರ್ಮಸ್ಥಳದ ಮೇಲೆ ಯಾಕೆ ಇವರು ಈ ತರ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನಾವು ಆ ಪ್ರಚಾರದ ಗಾಡಿಯಲ್ಲಿ ಒಂದು ಪಾಂಪ್ಲೆಟ್ ಇಸ್ಕೊಂಡು ಇದು ಯಾರು ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದಾಗ ಆ ವ್ಯಕ್ತಿ ಈ ತರ ತಿಮ್ಮರೋಡಿ ಅಂತ ಹೇಳ್ತಾರೆ ಸರ್. ಹೇಳಿದಾಗ ಯಾರು ತಿಮ್ಮರೋಡಿ ಅನ್ನೋದು ನಮ್ಮ ಮೇಡಮ್ ಕೇಳ್ತಾರೆ. ಅಷ್ಟೊತ್ತಿಗೆ ನಮ್ಗೆ ಬೇರೆ ಫೋನ್ ಕಾಲ್ ಬರುತ್ತೆ, ಅದನ್ನ ಮಾತಾಡ್ತಾ ಇರ್ತೀನಿ. ಮೇಡಮ್ ಕೇಳಿದಾಗ ಮತ್ತೆ ಅವರು ನಾವೇನು ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಬಂದಿದೀವಿ ಅನ್ನೋ ಮಟ್ಟದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತಾರೆ ಸರ್. ಏನಾಗುತ್ತೆ? ಏಟ್ ಬಿಡುತ್ತಾ? ಇಲ್ಲ ಸರ್, ಏಟು ಹೊಡೆಯೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಮಧ್ಯಾಹ್ನ. ನಾವು ನಮ್ಮನ್ನ ಸುಮಾರು ಜನ ಸುತ್ತುವರಿತಾರೆ. ಸುತ್ತುವರೆದಾಗ ನಾವು ಹೇಳ್ತೀವಿ, ನಾನು ಅವತ್ತು ಅವ್ರಿಗೆ ಹೇಳಿದೆ, ನಾನೊಬ್ಬ ರೈತ ಸಂಘ ಅಧ್ಯಕ್ಷ, ನಾವು ನ್ಯಾಯದ ಪರ ಹೋರಾಡ್ತೀವಿ ಹೊರತು ಅನ್ಯಾಯದ ಪರ ಹೋರಾಡಲ್ಲ. ನೀವ್ ಯಾಕೆ ಹೋರಾಟಗಾರರು ಅಂತೀರಿ, ಈ ತರ ನಮ್ಮನ್ನ ಯಾಕೆ ಅಟ್ಯಾಕ್ ಮಾಡ್ತಾ ಇದೀರಿ ಅಂತ ಕೇಳಿದಾಗ ಮತ್ತೆ ತಿಮ್ಮರೋಡಿ ನಮ್ಮನ್ನ ಭೇಟಿ ಮಾಡಕ್ ಹೇಳಿ. ಯಾಕಪ್ಪ ಅಂದ್ರೆ ತಪ್ಪು ಮಾಡದೇ ಇರೋರು ಭೇಟಿ ಮಾಡ್ಬೋದು. ನಾವೆಲ್ಲೋ ಬೆಂಗಳೂರು ಭಾಗದವರು ಅಲ್ಲಿ ಭಗವಂತನ ಸೇವೆಗಂತ ಹೋಗಿರೋರು ನಾವು ಅವ್ರ ಮೇಲೆ ಅಟ್ಯಾಕ್ ಯಾಕೆ ಮಾಡೋಣ? ನಾವು ಕೇಳಿದ್ದು ಯಾಕೆ ಒಬ್ಬ ಮಹಾನ್ ದೇವತಾ ಮನುಷ್ಯನ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದೀರಿ ಅಂತ ಕ್ವಶನ್ ಅಷ್ಟೇ ನಮ್ಮ ಮೇಡಮ್ನವ್ರು ಕೇಳಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಅವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರ ಮಾಡಿ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಸುಮಾರು 6:30ಗೆ ತಿಮ್ಮರೋಡಿ ಮತ್ತೆ ಅಟ್ಯಾಕ್ ಮಾಡಿಸ್ತಾನೆ. ಮತ್ತೆ ಆವತ್ತೇ ಯಾರೋ ಲೋಕಲ್ ಪರ್ಸನ್ನು ಮಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಹೋಗಿ ಬಂದಾಗ ಆತನ ನಮ್ಮ ಮೇಲೆ ಅಟ್ಯಾಕ್ ಆಗೋದು, ಆತನ ಮೇಲೆ ಅಟ್ಯಾಕ್ ಆಗ್ತದೆ. ಅಷ್ಟೊತ್ತಿಗೆ ನಮಗೆ ಪೊಲೀಸ್ ಸಹಕಾರದಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವರು ನೈಟ್ ಎಲ್ಲ ಒಂದು 12-1 ಗಂಟೆವರೆಗೂ ನಮ್ಮನ್ನ ಎಂಕ್ವೈರಿ ಮಾಡಿ ಸ್ಟೇಷನಲ್ಲಿ ನಮ್ಮ ಹತ್ರ ಹೇಳಿಕೆ ತಗೊಂಡು ಸ್ಟೇಟ್ಮೆಂಟ್ ಸೈನ್ ಹಾಕ್ಸ್ಕೊಂಡು ಪೊಲೀಸ್ ಎಸ್ಕಾರ್ಟ್ ಕೊಟ್ಟು ಸುಮಾರು 60 ಕಿಲೋಮೀಟರ್ ಎಸ್ಕಾರ್ಟ್ ಕೊಟ್ಟು ಕಳಿಸ್ಕೊಡ್ತಾರೆ. ನಮಗೆ ಸುಮಾರು ನೀವು 1 ತಿಂಗಳು ಈ ಕಡೆ ಬರಬಾರ್ದು ಅಂತ ಪೊಲೀಸ್ ಕಂಡೀಷನ್ ಮಾಡ್ತದೆ. ಮತ್ತೆ ನಾವು ಧರ್ಮಸ್ಥಳದಲ್ಲಿ ಪೂಜೆ ಮುಗಿಸ್ಕೊಂಡು ರೂಮಲ್ಲಿ ಲಗೇಜ್ ಎಲ್ಲ ಇರ್ತದೆ. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾರನ್ನು ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ 1 ತಿಂಗಳು ಮುಗಿದ ಮೇಲೆ ನಾವು ಹೋಗ್ತೀವಿ ನಮ್ಮ ಲಗೇಜ್ ತಗೊಳ್ಳಿಕ್ಕೆ. ನಮ್ಗೆ ಇವರು ತಿಮ್ಮರೋಡಿ ಅವರು ನಾವು ಕೊಲ್ಲಲಿಕ್ಕೆ ಬಂದಿದೀವಿ ಅಂತ ಮಾರನೇ ಒಂದು ಭಾನುವಾರ ಏನ್ ಕಾರ್ಯಕ್ರಮ ನಡೀತದೆ, ನಮ್ದೇ ಆದ ಫೋಟೋಸು, ನಮ್ದೇ ಆದ ಎಲ್ಲ ಒಂದು
ಟೆರರಿಸ್ಟ್ ತರ ನಮ್ಮನ್ನು ನಾನು ಇರ್ತಕ್ಕಂಥ ಒಬ್ಬ ರಾಜ್ಯಾಧ್ಯಕ್ಷ ಮತ್ತೆ ಒಬ್ಬ ಲೇಡಿ ಮಹಿಳೆ ಇರ್ತಕ್ಕಂಥ ಇಬ್ಬರು ಯಾರನ್ನ ಕೊಲ್ಲಲಿಕ್ಕಾಗುತ್ತೆ? ನೀವು ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದೀರಿ? ನೀವು ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿ ಯಾಕೆ ಮಾಡ್ತಾ ಇದ್ದೀರಿ? ಅವಾಗ ಏನ್ ಮಾಡ್ತಾರೆ, ನಮ್ಮನ್ನ ಟೆರರಿಸರ್ಸ್ ತರ ನೋಡ್ತಾರೆ. ಪ್ರತಿ ಫಂಕ್ಷನ್ ಅಲ್ಲೂ ಎಲ್ಲಿ ಇಡೀ ರಾಜ್ಯದಾದ್ಯಂತ ಏನೋ ಅದೇ ಸಮಯಕ್ಕೆ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಮತ್ತೆ ಮಂಗಳೂರು ಹತ್ರ ಒಂದು ಕಾರ್ಯಕ್ರಮ ನಡೆಯುತ್ತೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಫೋಟೋಸ್ ಹಾಕಿ ಮತ್ತೆ ನಮ್ಮ ಒಂದು ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಸ್ವಭಾವ ರೂಢಿಸ್ಕೊಂತಾರೆ. ಅವ್ರ ಕಾರ್ಯಕ್ರಮ ಏನು, ಪೂಜ್ಯರ ಮೇಲೆ ಆರೋಪಣೆ ಮಾಡೋದು ಇಟ್ಕೊಂಡು ನಾವು ಏನು ಭಕ್ತಾದಿಗಳು ಹೋಗಿದ್ವಿ, ಭಕ್ತಾದಿಗಳ ಮೇಲೆ ಅದೇ ರೀತಿನ ಆರೋಪಣೆ ಮಾಡ್ತಾನೆ. ಇವ್ರಿಗೆ ಧರ್ಮಸ್ಥಳದ ಪರ ನೀವು ನಿಂತ್ರೆ ನಿಮ್ ವಿರುದ್ಧ ಅವ್ರು ಹೇಳ್ತಾರೆ. ಅಲ್ಲ, ಧರ್ಮಸ್ಥಳದ ಪರ ಅಂತಲ್ಲ, ಧರ್ಮದ ಪರ ನಿಂತ್ರು ಅವ್ರ ವಿರುದ್ಧ ನಿಂತಾರೆ. ಕಾರಣ ಯಾಕಪ್ಪ ಅಂದ್ರೆ ಅವರದ್ದು ಸುಟ್ಟು ಅಲ್ಕೆಟ್ಟ ಜನ ಅನಿಸ್ತದೆ. ಕಾರಣ ಯಾಕಪ್ಪ ಅಂದ್ರೆ ಇವರೆಲ್ಲ ಇವತ್ತು ನಾನು ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ನನ್ಗೆ ಆ ಒಂದು ಇದರಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲದೆ ಇದ್ರೂ ಹೇಳ್ತೀನಿ. ಹಿಂದೂ ಧರ್ಮ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಒಂದು ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗತಕ್ಕಂಥದ್ದು ಹೋರಾಟಗಳಲ್ಲಿ ಇದೇ ತಿಮ್ರೂಡಿನೂ ಮುಂಚೂಣಿಯಲ್ಲಿರ್ತಾನೆ. ಆದ್ರೆ ಧರ್ಮಸ್ಥಳ ವಿಚಾರ ಬಂದು ಮಾತಾಡಿದ್ರೆ ಹಿಂದೂ ದೇವಸ್ಥಾನ ಅಂತ ಮಾತಾಡಿದಾಗ ಹಿಂದೂ ವೇಷವಾಟಿಕೆ ನಡೆಸ್ತಾ ಐತೆ ಅಂತೇಳಿ ಇಷ್ಟು ದಿವಸ ನೀನೇನು ಅಲ್ಕೆಟ್ ಕೆಲಸ ಮಾಡ್ತಾ ಇದ್ದ? ಹೊಟ್ಟೆಗೆ ಅನ್ನೋ ತಿನ್ನೋ ಕೆಲಸ ಮಾಡ್ತಾ ಇದ್ದೆ, ಮಣ್ಣು ತಿನ್ನತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ನೀನು. ಯಾಕೆ ನಮ್ಮ ಹಿಂದೂಗಳ ಬಗ್ಗೆ ನೀನು ಈ ತರ ನೀನೊಬ್ಬ ಹಿಂದೂ ಅಂತ ಹೇಳ್ಕಂತೀಯಲ್ಲ, ನಿನಗೆ ನಾಲಾಯಕ ಆಗಿದೆ ಹಿಂದೂ ಹೇಳ್ಕೊಳ್ಳಿಕ್ಕೆ. ತಿಮ್ರೋಡಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೌದು, 100% ತಿಮ್ರೋಡಿ. ಭಯ ಹಾಕಿ ಬೀಳ್ಬೇಕು. ನಾವು ಏನ್ ಕೊಲೆ ಮಾಡಿದೀವ, ಇಲ್ಲ ಸುಳ್ಳು ಮಾಡಿದ್ವ, ಅಲ್ಲ ಯಾರಿಗಾದ್ರೂ ಮೋಸ ಮಾಡಿದೀವ? ಆಗ್ಲಿ, ನಾವು ಅದಕ್ಕೆ ಎದುರ್ಕೊಳ್ಳೋ ವ್ಯಕ್ತಿ ಆಗಿದ್ರೆ ಆವತ್ತೇ ನಾವು ಓಡೋಗ್ಬಿಡ್ತಾ ಇದ್ವಿ. ಅದಕ್ಕೆ ಎದುರ್ಕೊಳ್ಳೋ ವ್ಯಕ್ತಿಯ ನಾವಲ್ಲ. ನಾವೇನಿದೆ ಧರ್ಮದ ಪರ ಇರ್ತೀವಿ, ಧರ್ಮಸ್ಥಳದ ಪರ ಇರ್ತೀವಿ. ಕಾರಣ ಯಾಕಪ್ಪ ಅಂದ್ರೆ ಇವತ್ತು ನೂರಾರು ಹೇಳಿರ್ಬೋದು, ಕಾನೂನಿದೆ. ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಯಾವ ದೇಶದಲ್ಲೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಒದಗಿಸಿರ್ತಕ್ಕ ಕಾನೂನು ಇವತ್ತು ಸಾಮಾನ್ಯದ ಪ್ರಜೆಗೂ ಕಾನೂನು ಸಿಗುತ್ತೆ. ಇವತ್ತೇನು ಕೋರ್ಟ್ ಡಿಕ್ಲರೇಷನ್ ಕೊಟ್ಟಿದೆಯಲ್ಲ, ಕರೆಕ್ಟು. ನೀನು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೆ, ಒಪ್ಕೊಂತೀವಿ. ನಾವು ಒಂದು ಹೆಣ್ಮಕ್ಳು, ನಾನು ಹೆಣ್ಮಕ್ಳು ತಂದೆ ಆಗಿ ಹೇಳ್ತೀನಿ, ಹೆಣ್ಮಗು ಪರವಾಗಿ ನಾವು ಬರೋಣ. ಆದ್ರೆ ನೀವು ನಾಟಕ ಯಾಕೆ ಡ್ರಾಮಾ ಕಂಪ್ನಿ ಮಾಡ್ತೀರಿ? ನೀವು ಡ್ರಾಮಾ ಕಂಪ್ನಿ ಯಾಕೆ ಮಾಡ್ತೀರಿ? ಯಾವ್ದು ಡ್ರಾಮಾ ಅಂದ್ರೆ ಏನು? ಸೌಜನ್ಯ ಫೋಟೋ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ, ನಮ್ಮ ಹಿಂದೂಗಳ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು. ನೀನೊಬ್ಬ ಹಿಂದೂ ಅಂತೀಯ, ವೇಷವಾಟಿಕೆ ಅಂತೀಯ. ಹಿಂದೂಗಳು ವೇಷವಾಟಿಕೆ ಅಂತಾರೆ. ಇವತ್ತು ಯಾವ ಮಟ್ಟಕ್ಕೆ ಇಳಿತಾ ಇದ್ದೀರಿ? ಅವನೊಬ್ಬ ಯಾರು ಮಟ್ಟಣ್ಣನಂತ ಒಬ್ಬನಿದ್ದಾನೆ. ಏನು ಅವನು ಇದೇ ವಿಧಾನಸೌಧದಲ್ಲಿ ಉಶಿ ಬಾಂಬ್ ಕರೆ ಅಂತ ಹೇಳ್ಬಿಟ್ಟು ಬಾಂಬ್ ಹೇಳ್ಬಿಟ್ಟು ಸಸ್ಪೆಂಡ್ ಡಿಸ್ಮಿಸ್ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾನೆ, ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ. ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗಲ್ವಾ? ಮತ್ತೆ ಇನ್ನೊಬ್ಬ ಯಾರು ಅಲ್ಲೇ ಲೋಕಲ್ ಪರ್ಸನ್ ಒಬ್ನಿದ್ದಾನೆ, ಅವನು ಮಾಡೋ ಯಾರೋ ರವಿ ಮತ್ತೆ ಒಬ್ಬ ಲೇಡಿ ಮಾತಾಡ್ತಾಳೆ. ನಾವು ಆ ತಿಂಗಳ ಪೂರ್ತಿನ ಕೇಳಿಸ್ಕೊಂಡಿದೀವಿ. ಅವ್ರ ಮಗ ಕೊಲೆಗಾರ, ಕೊಲೆಗಾರ. ಅವತ್ತನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರ ಮಗನ್ನ. ಎಲ್ಲಿ ಮಂಗಳೂರು ಹತ್ರ ಒಂದು ಕಾರ್ಯಕ್ರಮ ಹತ್ರ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅವತ್ತು ಹೇಳ್ತಾರೆ, ಅದು ಹಿಂಗ ಮಾಡ್ತಾರೆ, ಹಂಗ ಮಾಡ್ತಾರೆ. ಏನ್ ಮಾಡ್ತಾರೆ? ಏನು 4 ಜನಕ್ಕೆ ಆ ಧರ್ಮಸ್ಥಳದಿಂದ ಅನ್ನ ಹಾಕೋದು ತಪ್ಪ? ಅಲ್ಲಿ ಭಕ್ತಿ ಭಾವನೆ ಮತ್ತೆ ಧರ್ಮ ಉಳಿದಿರ್ತಕ್ಕಂಥದ್ದೇ ಇವತ್ತು ಸುಕೃತವಾಗಿ ಸಾಮಾನ್ಯದ ಪ್ರಜೆಗೂ ನ್ಯಾಯ ಸಿಗ್ತಕ್ಕಂಥದ್ದು. ನಮ್ಮ ಒತ್ತಾಯ ಈ ಕೂಡಲೇ ಏನು ಈ ಒಂದು ಮಹೇಶ್ ತಿಮ್ಮರೋಡಿ ಅನ್ನೋ ಅಲ್ಕೆಟ್ ನನ್ನ ಮಗ ಇದ್ದಾನೆ, ಇವನು ಮುಚ್ಕೊಂಡು ಅವನ ಮನೇಲಿ ಅವನ ಜೀವನ ಮಾಡ್ಕೊಂಡು ಹೋದ್ರೆ ನಮ್ಮದು ಏನು ಅಭ್ಯಂತರ ಇಲ್ಲ. ಅವನೇನಾದ್ರೂ ಹಿಂಗೆ ಮುಂದುವರಿಸಿದ್ರೆ ಇಡೀ ರಾಜ್ಯದಂತ ರೈತ ಕುಲ ಇವತ್ತು ದೇವರಿಗೆ ಪ್ರಸಾದ ಇಕ್ಬೇಕಾದ್ರೂ ರೈತ ಬೆಳೆದ ಅನ್ನದಲ್ಲೇ ಒಂದು ಪ್ರಸಾದ ಇಡ್ತಕ್ಕಂಥ ರೈತರೇ ದೇವರು ಅಂತ, ರೈತರೇ ಈ ದೇಶದ ಬೆನ್ನೆಲುಬು ಅಂತ ಏನು ಅಂದ್ಕಂತೀರಿ? ನೀವೇನಾದ್ರೂ ಮಾನ ಮರ್ಯಾದೆ ಇರೋರಾದ್ರೆ ಆ ಒಂದು ಧರ್ಮಸ್ಥಳ ತಂಟೆಗೆ ಹೋಗಿ ಬಿಡಬೇಕು. ನಿನಗೆ ನ್ಯಾಯ ಬೇಕಾದ್ರೆ ಕೋರ್ಟ್ ಇದೆ, ನಿನಗೆ ತಾಕತ್ತಿದ್ಯಾ? ನಿನ್ನ ಹತ್ರ ಸಾಕ್ಷಿಗಳ ಒಂದು ಇದೆಯಾ? ನಿನ್ನ ಹತ್ರ ಡಾಕ್ಯುಮೆಂಟೇಶನ್ ಅನ್ನೋದು ಇದೆಯಾ? ಬರೀ ನೀನು ಬುಡುಬುಡಿಕೆ ವಾಡಿಸ್ತಾರೆ. ಈ ನಮ್ಮ ಹಳ್ಳಿ ಕಡೆ ಬಂದ್ಬಿಟ್ಟು 3 ಗಂಟೆ ರಾತ್ರಿಗೆ 4 ಗಂಟೆ ಬುಡುಬುಡಿಕೆ ವಹಿಸ್ತಾರೆ. ಅವನು ಹೇಳೋದೆಲ್ಲ ಸತ್ಯನೇ. ಅದು ಏನ್ ಸತ್ಯ? ಅವ್ನು ಹೇಳ್ತಕ್ಕಂಥ ಅವನಿಗೆ ಸತ್ಯ ಅಷ್ಟೇ, ಕೇಳ್ತಕ್ಕಂಥವ್ರು ಸತ್ಯ ಅಲ್ಲ. ಇವತ್ತು ಇದೆಯಲ್ಲ ಕಾನೂನು, ಈ ಸಂವಿಧಾನದ ಮುಂದ್ಗಡೆ ನೀನ್ ಯಾಕೆ ಅಲ್ಕೆಟ್ ಕೆಲಸ ಮಾಡ್ತಾ ಇದೀಯಾ? ನೀನೇನಾದ್ರೂ ಈ ಸಂವಿಧಾನದ ಮೇಲೆ ಗೌರವ ಇದ್ರೆ, ಮತ್ತೆ ಈ ಧರ್ಮಸ್ಥಳದ ಧರ್ಮ ಯಾವಾಗ್ಲೂ ಹೇಳ್ತಾನೆ, ನಾನು ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಆಣೆಗೂ ಹೇಳ್ತೀನಿ, ಅಲ್ಲಿ ಸತ್ಯ ನಡೀತದೆ, ನಾನು ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವರು ಯಾಕೆ ಅದನ್ನ ಪಾಲನೆ ಮಾಡ್ತಾ ಇಲ್ಲ? ನೀವೇನು
ಅಲ್ಲಿ ಇವ್ರೇನ್ ಹೇಳೋದನಪ್ಪ ಅಂದ್ರೆ ಅಲ್ಲಿನ ಸಂಪಾದನೆ ನೋಡಿ, ಸಂಪಾದನೆ ಅಲ್ಲ, ಕಷ್ಟಪಟ್ಟು ಅದಕ್ಕೆ ಪಾಯ ಹಾಕಿ ದೇವರ ಒಂದು ಭಕ್ತಿನ, ಸಮಾಜಕ್ಕೆ ಒಂದು ಕೊಡುಗೆನ ಮಾನ್ಯ ಪೂಜ್ಯರು ಮಾಡ್ಕೊಂಡು ಬರ್ತಾ ಇದಾರಲ್ಲ, ನೀವು ಅವ್ರ ಕಾಲು ತೊಳೆದು ನೀರು ಕುಡಿಬೇಕೆ ಹೊರತು ನೀನು ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ಕರ್ನಾಟಕದಾದ್ಯಂತಲ್ಲ, ಇಡೀ ಭಾರತ ದೇಶದಾದ್ಯಂತ ನಿನ್ನ ವಿರುದ್ಧ ಈ ರೈತ ಕುಲ ಸಿಡಿದಿದೆ ಅಂತ ಹೇಳುತ್ತಾ ನಾನು ಈ 2 ಮಾತುಗಳನ್ನು ಹೇಳಿ ಮುಕ್ತಾಯ ಮಾಡ್ತೀನಿ ಸರ್. ಇದು ರೈತ ಮುಖಂಡರ ಮಾತು, ರೈತ ಮುಖಂಡರ ಆಕ್ರೋಶ. ಈ ಆಕ್ರೋಶದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಬರೀರಿ. ನಮಸ್ಕಾರ.